ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅಶು ಕ್ರಿಯೇಷನ್ಸ್. ಇವತ್ತು ನಾನು ಕ್ರ್ಯಾಬ್ ರೋಸ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಯೂಶಲಿ ತುಂಬ ಜನಕ್ಕೆ ಇಷ್ಟ ಆಗುತ್ತೆ, ಬಟ್ ತಿನ್ನೋದಕ್ಕೆ ಮಾತ್ರ ಕಷ್ಟ. ಬಟ್ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಇದನ್ನು ತಿನ್ನೋದಕ್ಕೆ ಆ್ಯಕ್ಚುಲಿ ತುಂಬ ಈಸಿ, ನಿಮಗೆ ಗೊತ್ತಿದ್ರೆ. ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಲ್ಲು ಸ್ಟ್ರಾಂಗ್ ಆಗಿರಬೇಕು. ಇದರಿಂದ ನಿಮ್ಮ ಬೋನ್ ಕೂಡ ಸ್ಟ್ರಾಂಗ್ ಆಗುತ್ತೆ ಇದನ್ನು ತಿನ್ನೋದ್ರಿಂದ. ಹಾರ್ಟಿಗೆ ಕೂಡ ಒಳ್ಳೆಯದು. ಒಮೆಗಾ 3 ಆ್ಯಸಿಡ್ ಕೂಡ ಇದೆ ಇದರಲ್ಲಿ. ಮತ್ತು ಕೊಲೆಸ್ಟ್ರಾಲ್ ಕೂಡ ಇಲ್ಲ ಇದರಲ್ಲಿ. ಕೊಲೆಸ್ಟ್ರಾಲ್ ಕೂಡ ಕಮ್ಮಿ ಮಾಡುತ್ತೆ. ಇದು ಇಮ್ಯುನಿಟಿ ಬೂಸ್ಟರ್ ಕೂಡ. ಸೊ ಇದನ್ನು ತಿನ್ನೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ನಮಗೆ. ಸೊ ಇದು ಕೋಸ್ಟಲ್ ಏರಿಯಾಸಲ್ಲಿ ತುಂಬ ಜನ ಜಾಸ್ತಿ ತಿಂತಾರೆ, ಬಟ್ ಈ ಕಡೆ ಎಲ್ಲ ಕಮ್ಮಿ. ಬಟ್ ಎಲ್ಲ ಕಡೆನೂ ಸಿಗುತ್ತೆ ಇದು. ಸೊ ಹಾಗಾಗಿ ಇವತ್ತು ಈ ರೆಸಿಪಿನ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್ ದಿಸ್ ರೆಸಿಪಿ. ನಾನಿವತ್ತು ಎಲ್ಲನೂ ಕೈಯಲ್ಲೇ ಕುಟ್ಕೊಂಡು ಮಾಡ್ತಾ ಇದ್ದೀನಿ, ಮಿಕ್ಸಿ ಯೂಸ್ ಮಾಡ್ತಾ ಇಲ್ಲ. ಸೊ ಪೆಪ್ಪರ್ ಹಾಕ್ಕೊತಾ ಇದ್ದೀನಿ 2 ಸ್ಪೂನು. ಸ್ವಲ್ಪ ಸೋಂಪು ಕಾಳನ್ನ ಹಾಕ್ಕೊತಾ ಇದ್ದೀನಿ 1 ಸ್ಪೂನಷ್ಟು. ಚೆನ್ನಾಗಿ ಕುಟ್ಕೊತಾ ಇದ್ದೀನಿ. ಇನ್ನೊಂದು 5 to 10 ಮಿನಿಟ್ಸ್ ಆಗುತ್ತೆ. ಇದಕ್ಕೆ ಸ್ವಲ್ಪ ಧನಿಯಾ ಕಾಳನ್ನು ಹಾಕ್ಕೊಳ್ಳಿ, ಚೂರೇ ಚೂರು, ಜಾಸ್ತಿ ಬೇಡ. ಚೆನ್ನಾಗಿ ಕುಟ್ಕೊಳ್ಳಿ, ಸ್ವಲ್ಪ ಪುಡಿ ಚೆನ್ನಾಗಿ ಆಗಲಿ. ಇಲ್ಲಾಂದರೂ ಸ್ವಲ್ಪ ರಫ್ ಆಗಿದ್ರೂ ಪರವಾಗಿಲ್ಲ. ನೋಡಿ ಈ ಥರ ಇದ್ದರೆ ಓಕೆ. ಮಿಕ್ಸಿಲಿ ಮಾಡಿದ್ರೆ ಫುಲ್ ಪೌಡರ್ ಥರ ಆಗಿಬಿಡುತ್ತೆ. ನೀವು ಮಿಕ್ಸಿಗೆ ಮಾಡೋದಕ್ಕಿಂತ ಇದ್ರಲ್ಲಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಮಾಡ್ತಾಯಿದ್ದೀನಿ. ಸೊ ಗಾರ್ಲಿಕ್ ಹಾಕ್ಕೊತಾ ಇದ್ದೀನಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿನ ಕೂಡ ನಾನು ಇದರಲ್ಲೇ ಚಚ್ಕೊತಾ ಇದ್ದೀನಿ. ಕಮ್ಮಿ ಕ್ವಾಂಟಿಟಿ ಆಗಿರೋದ್ರಿಂದ ನೀವು ಆರಾಮಾಗಿ ಮಾಡ್ಕೊಬೋದು ಇದರಲ್ಲೇ. ನೋಡಿ ಈ ಥರ ರಫ್ ಆಗಿದ್ದರೆ ಸಾಕು. ಕಾಯಿ ತೊಗೊಂಡು ಸ್ವಲ್ಪ ಹೀಟ್ ಮಾಡ್ಕೊಳ್ಳಿ. ಅದಕ್ಕೆ ಒಂದು 20 ಗ್ರಾಮ್ ಅಷ್ಟು, 20 to 50 ಗ್ರಾಮ್ ಅಷ್ಟು ನೀವು ಬಟರ್ನ ಹಾಕ್ಕೋಬೇಕಾಗತ್ತೆ, ಬೆಣ್ಣೆನ. ಇದಕ್ಕೆ ಬೆಣ್ಣೆ ಹಾಕಿದ್ರೇ ತುಂಬ ಒಳ್ಳೆಯದು ಎಣ್ಣೆಗಿಂತ. ಸೊ ನಾನು ಬೆಣ್ಣೆಲೇ ಹಾಕಿ ನಾನು ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಸೊ ಬೆಣ್ಣೆ ಹಾಕಿ ನಂತರ ನಾನು ಕರಗ ನಂತರ ನಾನೇನು ಕುಟ್ಟಿಟ್ಕೊಂಡಿದ್ದೀನಿ ಆ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಯೂಶ್ವಲಿ ಇದನ್ನು ಮುಂಚೆನೂ ಕೂಡ ನೀವು ಡ್ರೈ ರೋಸ್ಟ್ ಮಾಡಿಕೊಂಡು ಕೂಡ ಮಾಡ್ಕೊಬೋದು, ಬಟ್ ನಾನು ಕುಟ್ಬಿಟ್ಟು ಆಮೇಲೆ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಕೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ವಾಸನೆ ಹೋಗೋವರೆಗೂ, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇದು ಫ್ರೈ ಆದ ನಂತರ ನಾನು 2 ಗ್ರೀನ್ ಚಿಲ್ಲಿನ ಹಾಕ್ಕೊತಾ ಇದ್ದೀನಿ, ಹಸಿಮೆಣ್ಸಿಕಾಯಿನ. ಇದನ್ನು ಕೂಡ ಅಷ್ಟೇ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ. ಇದಾದ ನಂತರ 3 ನಾನು ಆನಿಯನ್ನ ಇಟ್ಕೊಂಡಿದ್ದೀನಿ, ಇದನ್ನು ಚಾಪ್ ಮಾಡಿ ಹಾಕ್ತಾಯಿದ್ದೀನಿ. ಉದ್ದುದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ತುಂಬ ಸಣ್ಣದಾಗಿ ಬೇಡ. ನಿಮಗೆ ಸಿಗುತ್ತೆ, ಸ್ವಲ್ಪ ಗ್ರೇವಿ ಟೈಪ್ ಸಿಗುತ್ತೆ, ಬಟ್ ಅದು ಫುಲ್ ಕಂಪ್ಲೀಟಾಗಿ ಡ್ರೈ ಆಗೋಗಿರುತ್ತೆ. ನಿಮಗೆ ಗ್ರೇವಿ ಬೇಕು ಅಂದರೆ ನೀವು ನೀರು ಹಾಕ್ಕೋಬೇಕಾಗತ್ತೆ. ಸೊ ನಾನು ಇದನ್ನು ಡ್ರೈ ಮಾಡ್ತಾ ಇರೋದು, ಅದು ಮಸಾಲೆನೇ ಬೇರೆ. ಆನಿಯನ್ ಸ್ವಲ್ಪ ಫ್ರೈ ಆದ ನಂತರ ನೀವು ಕರಿಬೇವನ್ನ ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವು ಜಾಸ್ತಿನೇ ಹಾಕ್ಕೊಳ್ಳಿ. ಇದಕ್ಕೆ ಕರಿಬೇವು ಹಾಕಿದಷ್ಟು ಟೇಸ್ಟ್ ಬರುತ್ತೆ. ಮತ್ತು ಟೊಮೆಟೊನೂ ಹಾಕ್ತಾಯಿದ್ದೀನಿ ನಾನು. ಸೊ ಎರಡೂ ಚೆನ್ನಾಗಿ ಫ್ರೈ ಆಗಲಿ. ಆನಿಯನ್ನು ಮತ್ತು ಟೊಮೆಟೊ ಚೆನ್ನಾಗಿ ಫ್ರೈ ಆಗಲಿ. ಸೊ ಮೀಡಿಯಮ್ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಕೊತಾ ಬನ್ನಿ. ನೋಡ್ಕೊಳ್ಳಿ ಸೀದೋಗುತ್ತೆ. ಸೊ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಒಂದು ಅರ್ಧ ಚಮಚದಷ್ಟು ಅರ್ಶಿಣದ ಪುಡಿ ಹಾಕ್ಕೊಳ್ಳಿ. ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್ ನಾನು 1 ಸ್ಪೂನ್ನ ಹಾಕ್ಕೊತಾ ಇದ್ದೀನಿ ಕಲರ್ಗೋಸ್ಕರ. 1 ಸ್ಪೂನ್ ನಾರ್ಮಲ್ ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಮತ್ತು 1 ಸ್ಪೂನ್ ಧನಿಯಾ ಪುಡಿನ ಕೂಡ ನಾನು ಹಾಕ್ಕೊತಾ ಇದ್ದೀನಿ. ಮತ್ತು 1 ಸ್ಪೂನ್ ಸಾಲ್ಟು, ನಾನು ಕ್ರಿಸ್ಟಲ್ ಸಾಲ್ಟ್ನೇ ಯೂಸ್ ಮಾಡೋದು ಯಾವಾಗಲೂ. ಸೊ ಹಾಗಾಗಿ ನಾನು ಅದನ್ನೇ ಹಾಕ್ಕೊತಾ ಇದ್ದೀನಿ. ನೋಡಿ ಇದೇ ಥರ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಕ್ರ್ಯಾಬ್ನ ನೀಟಾಗಿ ಕ್ಲೀನ್ ಮಾಡಿಸ್ಕೊಂಡೇ ಬಂದಿದ್ದೆ. ಸೊ ಅದನ್ನು ಚೆನ್ನಾಗಿ ವಾಶ್ ಮಾಡಿ ನಾನು ಇವಾಗ ಹಾಕ್ತಾಯಿದ್ದೀನಿ. ಇದೊಂದು 1/2 kg ಕ್ರ್ಯಾಬ್ ಇದೆ. 1/2 kgಗೆ ಇದು 3 ಬಂದಿದ್ದು. ಫುಲ್ 1 kg 400 ರುಪೀಸ್ ಇದು. ಸೊ ನಮ್ಮ ಮನೇಲಿ ಜಾಸ್ತಿ ಯಾರೂ ತಿನ್ನಲ್ಲ, ಹಾಗಾಗಿ ನಾನು ನನ್ನ ಮಗ ಇಬ್ಬರೇ ಅಂತ ಇಷ್ಟೇ ತಂದಿದ್ದು ನಾವು. ಸೊ ನೋಡಿ, ಬಟ್ ಅದು ತಿನ್ನೋದಕ್ಕೆ ತುಪ್ಪದ ಥರ ಇರುತ್ತೆ ಆ್ಯಕ್ಚುಲಿ. ಸಕ್ಕತ್ತಾಗಿರುತ್ತೆ. ನಿಮ್ಗೆ ಯಾವ ಮೀಟು ಕೂಡ ಆ ಥರ ಸಾಫ್ಟಾಗಿರಲ್ಲ, ತಿಂದಿದ ತಕ್ಷಣ ಕರ್ಗೋಗುತ್ತೆ ಬಾಯಲ್ಲಿ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಬೇಕಿದ್ದರೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೋಬೋದು. ನಾನು ಸ್ವಲ್ಪ ಬಿಸಿನೀರನ್ನು ಹಾಕ್ಕೊಳ್ಳೋದಾದರೆ ಸ್ವಲ್ಪ ಒಂದು 1/2 ಕಪ್ಪಷ್ಟು ನಾನು ಬಿಸಿನೀರನ್ನ ಹಾಕ್ಕೊತಾ ಇದ್ದೀನಿ. ಇದು ಇವಾಗ ಒಂದು 20 to 30 ಮಿನಿಟ್ಸ್ ಚೆನ್ನಾಗಿ ಬೇಯಬೇಕು. ಬೆಂದರೆ ಅದ್ರ ರಸ ಎಲ್ಲ ಬಿಟ್ಕೊಂಡಿರುತ್ತೆ. ಸೊ ಅದ್ರ ರಸನೇ
ಸಕ್ಕತ್ತಾಗಿರುತ್ತೆ. ಸೊ ಒಂದು 20 to 30 ಮಿನಿಟ್ಸ್ ಇವಾಗ ಬೇಯಿಸ್ಕೊಳ್ಳೋಣ. ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಬೇಯಲಿ. ನೋಡಿ ಬೆಂದಿದೆ, ಇವಾಗ ಆಲ್ಮೋಸ್ಟ್ ಬೆಂದಿದೆ. ಸೊ ಬಾಯಲ್ಲಿ ನೀರು ಬರ್ತಾ ಇದೆ ನನಗಂತೂ. ಸಕ್ಕತ್ತಾಗಿತ್ತು ಮಾತ್ರ, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ಇದನ್ನು ಹಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬನ್ನಿ. ಕೇರಳ ಕಡೆ ಸಕ್ಕತ್ತಾಗಿ ತಿಂತಾರೆ ಇದನ್ನು. ಕೇರಳ, ಮಂಗಳೂರಿಯನ್ಸು ಎಲ್ಲ. ನಮ್ಮ ಕರ್ನಾಟಕದಲ್ಲಿ ಅಂದರೆ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಕಮ್ಮಿನೇ, ಬಟ್ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಫುಡ್ಡು ಕೂಡ ಇದು. ಅಪರೂಪಕ್ಕೆ ನೀವು ತಿಂದರೆ ಸಕ್ಕತ್ತಾಗಿರುತ್ತೆ. ಸೊ ಒಂದು 5 to 10 ಮಿನಿಟ್ಸ್ ಸ್ವಲ್ಪ ಹಾಗೆ ಅದು ತುಂಬ ತೆಳ್ಳೆ ಇದ್ದರೆ ಅದು ಡ್ರೈ ಆಗಕ್ಕೆ ಬಿಡಿ. ನಾನು 1 ಸ್ಪೂನ್ ಪೆಪ್ಪರ್ ಪೌಡರ್ ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಳ್ಳಿ, ಅದು ಟೇಸ್ಟ್ ಸಕ್ಕತ್ತಾಗಿರುತ್ತೆ ಇನ್ನೂ. ಒಂದು 5 ಮಿನಿಟ್ಸ್ ಆದ ನಂತರ ಇದು ರೆಡಿಯಾಗಿದೆ. ಸಕ್ಕತ್ತಾಗಿದೆ ಪ್ರಾನು, ನೋಡೋದಕ್ಕೂ ಕೂಡ ತಿನ್ನೋದಕ್ಕೂ ಕೂಡ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿಂದ ಸ್ವಲ್ಪ ಗಾರ್ನಿಷ್ ಮಾಡ್ಕೊಳ್ಳಿ. ನೀವು ಕರಿಬೇವು ಎಷ್ಟು ಹಾಕ್ತೀರಾ ಅಷ್ಟು ಒಳ್ಳೆ ಟೇಸ್ಟ್ ಇದಕ್ಕೆ. ಸೊ ಡಿಲಿಷಿಯಸ್ ಆ್ಯಂಡ್ ಹೆಲ್ತಿ ಕ್ರ್ಯಾಬ್ ರೋಸ್ಟ್ ರೆಡಿಯಾಗಿದೆ. ಸೊ ತಿನ್ನೋಣವಾ? ಓಕೆನಾ? ಓಕೆ ಫ್ರೆಂಡ್ಸ್, ಯಾರು ನಾನು ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ನನ್ನ ಚಾನಲ್ಗೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಆ್ಯಂಡ್ ಸಿ ಯು ಸೂನ್.